ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ಲ್ಸ್ ಹ್ಯಾಪಿ ಹಬ್. ಇವತ್ತು ನನ್ನ ಡ್ರೀಮ್ ಜರ್ನಿ ಸ್ಟಾರ್ಟ್ ಆಗಿದೆ. ಫೈನಲಿ ನಾನು ತುಂಬ ವರ್ಷಗಳಿಂದ ಪ್ಲ್ಯಾನ್ ಮಾಡ್ತಾ ಇದ್ದಂಥ ಮಂತ್ರಾಲಯ ಟ್ರಿಪ್ ಜರ್ನಿ ಇವತ್ತು ಸ್ಟಾರ್ಟ್ ಆಗಿದೆ. ಈ ಟ್ರಿಪ್ ಟೋಟಲ್ 3 ಡೇಸ್, 2 ಡೇಸ್ ಟ್ರಾವೆಲ್ಗೆ, 1 ಡೇ ಫುಲ್ ನಾವು ಗುರು ರಾಘವೇಂದ್ರ ಸ್ವಾಮಿನ ದರ್ಶನ ಮತ್ತು ನಿಯರ್ ಬೈ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಈ ವಿಡಿಯೋದಲ್ಲಿ ಬ್ಯಾಂಗ್ಳೂರಿಂದ ಮಂತ್ರಾಲಯಕ್ಕೆ ಕಂಪ್ಲೀಟ್ ರೋಡ್ ಟ್ರಿಪ್, ರೋಡ್ ಕಂಡೀಷನ್, ಟೋಲ್ಸ್, ಫುಡ್ ಸ್ಟಾಪ್, ಬಜೆಟ್, ಬಸ್ಸಸ್ ಮತ್ತು ವಂದೇ ಭಾರತ್ ಆಪ್ಷನ್, ಫನ್ನಿ ಮೂಮೆಂಟ್ಸ್ ಮತ್ತು ಅನ್ಎಕ್ಸ್ಪೆಕ್ಟೆಡ್ ವಿಲೇಜ್ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡ್ತೀನಿ. ಸೊ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಸೊ ನಾವು ಎಕ್ಸಾಕ್ಟ್ಲಿ ಮಾರ್ನಿಂಗ್ 10 o'clockಗೆ ಬೆಂಗಳೂರಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಎಲ್ಲೂ ನಾವು ಸ್ಟಾಪ್ ಕೊಡಲಿಲ್ಲ. ಸೊ ನಾವು ಫಸ್ಟ್ ಸ್ಟಾಪು ಲಂಚಿಗೆ ಸ್ಟಾಪ್ ಮಾಡಿದ್ವಿ ನಂದಿ ಉಪಚಾರ ಹತ್ರ. ಫೈನಲಿ ಹಂಗೆ ಸ್ಟಾರ್ಟ್ ಆಗಿತ್ತು ಎಲ್ಲರಿಗೂ. ಸೊ ನಾವು ನಂದಿ ಉಪಚಾರಲ್ಲಿ ಲಂಚ್ಗೆ ಸ್ಟಾಪ್ ಮಾಡಿದ್ದೀವಿ. ಪಾರ್ಕಿಂಗ್ ತುಂಬ ಸ್ಪೇಷಿಯಸ್ ಆಗಿದೆ, ಆಂಬಿಯನ್ಸ್ ಕೂಡ ತುಂಬಾ ಕ್ಲೀನ್ ಆಗಿದೆ. ಫ್ಯಾಮಿಲಿ ಜೊತೆ ಲಂಚ್ ಮಾಡೋಕ್ಕೆ ಒಳ್ಳೆನೇ ಪರ್ಫೆಕ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ನಾನು ನಾರ್ತ್ ಇಂಡಿಯನ್ ಥಾಲಿ ಆರ್ಡರ್ ಮಾಡಿದ್ದೆ ಮತ್ತು ನಮ್ಮ ಫ್ರೆಂಡ್ಸು ಸೌತ್ ಇಂಡಿಯನ್ ಥಾಲಿ ಆರ್ಡರ್ ಮಾಡಿದ್ರು. ಸೌತ್ ಇಂಡಿಯನ್ ಥಾಲಿ ಫ್ರೆಂಡ್ಸ್ ಬಂದುಬಿಟ್ಟು ಅವರಿಗೆ ಪಾಯಸ ಸಿಕ್ಕಿದೆ ಅಂತ ತುಂಬಾ ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕೆಂದರೆ ನಮಗೆ ಫಸ್ಟಿಗೆ ಸೂಪ್ ಮತ್ತು ಹಪ್ಪಳ ಸರ್ವ್ ಮಾಡಿದರು. ಅದ್ರ ಟ್ವಿಸ್ಟ್ ಏನಂದರೆ ಸೂಪ್ ಮತ್ತು ಹಪ್ಪಳ ಕಾಂಪ್ಲಿಮೆಂಟ್ರಿ ಆಗಿತ್ತು ನಾರ್ತ್ ಇಂಡಿಯನ್ ಥಾಲಿಗೆ. ಸೂಪ್ ಆನೆಸ್ಟ್ಲಿ ಹೇಳಬೇಕು ಅಂದರೆ ಸೂಪ್ ಮಾತ್ರ ತುಂಬಾ ಟೇಸ್ಟಿಯಾಗಿತ್ತು. ಇದು ಟೊಮೆಟೊ ಸೂಪ್ ಆಗಿತ್ತು. ಸೊ ನಾನು ಈ ರೆಸಿಪಿನ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ ನಿಮ್ಮ ಜೊತೆನೂ ನಾನು ಶೇರ್ ಮಾಡ್ಕೊಳ್ತೀನಿ. ಇಟ್ ವಾಸ್ ಆಸಮ್ ಅಂತಲೇ ಹೇಳ್ಬೋದು. ನನಗೆ ಸೂಪಿಂದನೇ ಅರ್ಧ ಹೊಟ್ಟೆ ಫುಲ್ ಆಗಿಬಿಟ್ಟಿತ್ತು. ತುಂಬಾ ಚೆನ್ನಾಗಿತ್ತು, ಬಿಸಿ ಬಿಸಿ ಕೊಟ್ಟಿತ್ತು. ಆ ಫ್ಲೇವರೆಲ್ಲ ತುಂಬಾ ಸಖತ್ತಾಗಿತ್ತು. ಸೊ ನಾನಿವಾಗ ನಾರ್ತ್ ಇಂಡಿಯನ್ ಥಾಲಿಗೆ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಏನೇನು ಕೊಡ್ಬೋದು, ಏನೇನು ಐಟಮ್ ಇನ್ಕ್ಲೂಡ್ ಆಗಿದೆ ಅಂತಲ್ಲ. ಸೊ ನಾವು ಯೂಶ್ವಲಿ ಟ್ರಿಪ್ ಹೋದಾಗ ಒಬ್ಬರು ಸೌತ್ ಇಂಡಿಯನ್ ಥಾಲಿ ಆರ್ಡರ್ ಮಾಡಿದರೆ ಇನ್ನೊಬ್ಬರು ನಾರ್ತ್ ಇಂಡಿಯನ್ ಆ ಥರ ಮಾಡ್ಕೊಳ್ತೀವಿ. ಸೊ ದಟ್ ನಾವೆಲ್ಲ ವೆರೈಟೀಸ್ ಆಫ್ ಫುಡ್ಡನ್ನು ಟೇಸ್ಟ್ ಮಾಡ್ಬೋದು ಅಂತ ಅಷ್ಟೇ. ಸೊ ಇವಾಗ ನೀವು ನಾರ್ತ್ ಇಂಡಿಯನ್ ಥಾಲಿಯಲ್ಲಿ ನೋಡಿದ್ರೆ ಲೈಕ್ 2 ರೋಟೀಸ್ ಕೊಟ್ಟಿದ್ದಾರೆ, ಸ್ವಲ್ಪ ಫ್ರೈಡ್ ರೈಸ್ ಕೊಟ್ಟಿದ್ದಾರೆ, 1 ಪಲ್ಯ, 2 ಟೈಪ್ಸ್ ಆಫ್ ಸಾಂಬಾರು ಕೊಟ್ಟಿದ್ದಾರೆ ಮತ್ತು ಕರ್ಡ್ ರೈಸ್ ಕೊಟ್ಟಿದ್ದಾರೆ. ಸೌತ್ ಇಂಡಿಯನಲ್ಲಿ 3 ಸ್ಮಾಲ್ ಪೂರೀಸ್ ಕೊಟ್ಟಿದ್ದಾರೆ, ರೈಸ್, ಕೋಸಂಬರಿ ಪಲ್ಯ, 2 ಟೈಪ್ಸ್ ಆಫ್ ಸಾಂಬಾರು ಮತ್ತು ಮೊಸರು ಕೊಟ್ಟಿದ್ದಾರೆ. ಮತ್ತು ಅವರಿಗೆ ಪಾಯಸ, ನಮಗೆ ಸ್ವೀಟ್ಸಲ್ಲಿ ಚಂಪಾಕಲಿ ಕೊಟ್ಟಿದ್ದಾರೆ. ನೋಡಿ ನಾನಿವಾಗ ಸೌತ್ ಇಂಡಿಯನ್ ಮೀಲ್ಸನ್ನು ಟೀಸ್ ಮಾಡ್ತಾ ಇದ್ದೀನಿ. ನಮಗೆ ಚಂಪಾಕಲಿ ಕೊಟ್ಟಿದ್ದಾರೆ, ನಿಮಗೆ ಪಾಯಸ ಅಂತ. ಸೊ ನಮಗೆ ಲಾಂಗ್ ಡ್ರೈವ್ ಇದ್ದಾಗ ಹೆವಿ ಸ್ಪೈಸಿ ಫುಡ್ ಬದಲು ಈ ಥರ ಥಾಲಿ ತಗೊಳ್ಳೋದು ಬೆಸ್ಟ್. ಯಾಕಂದರೆ ಬ್ಯಾಲೆನ್ಸ್ಡ್ ಮೀಲ್. ಡ್ರೈವಿಂಗ್ ಮಾಡೋರಿಗೆ ಸ್ಲೀಪ್ ಕೂಡ ಕಮ್ಮಿನೇ ಬರುತ್ತೆ. ಸೊ ಇಲ್ಲಿದು ಒಂದು ಸ್ಪೆಷಲ್ ಥಿಂಗ್ ಏನಂದರೆ ಸಪ್ರೇಟ್ ಸ್ವೀಟ್ಸ್ ಕೌಂಟರ್ ಇದೆ, ಡ್ರೈ ಫ್ರೂಟ್ಸ್ ಮತ್ತು ಐಸ್ ಕ್ರೀಮ್ ಕೌಂಟರ್ಸ್ ಕೂಡ ಇದೆ, ಮತ್ತು ಬೀಡ ಕೌಂಟರ್ ಕೂಡ ಇದೆ. ಎಲ್ಲ ಆಲ್ ಇನ್ ಒನ್ ಸ್ಟಾಪ್ ಅಂತಲೇ ಹೇಳ್ಬೋದು. ಒಂದೇ ಸ್ಟಾಪಲ್ಲಿ ನಿಮಗೆ ಎಲ್ಲನೂ ಸಿಗುತ್ತೆ. ಸೊ ನೀವು ಫುಡ್ ತೊಗೊಳ್ಳಲ್ಲ ಅಂತ ಹೇಳಿದ್ರೆ ಐಸ್ ಕ್ರೀಮ್ ಟ್ರೈ ಮಾಡ್ಬೋದು, ಚಾಕ್ಲೇಟ್, ಡ್ರೈ ಫ್ರೂಟ್ಸ್ ಎಲ್ಲ. ಸೊ ನಾವು ಲಂಚ್ ಮುಗಿಸ್ಕೊಂಡು ಇಲ್ಲಿ ಬೀಡ ಮತ್ತು ಐಸ್ ಕ್ರೀಮ್ ತೊಗೊಂಡ್ವಿ. 2 ಡಿಫ್ರೆಂಟ್ ಫ್ಲೇವರ್ಸ್ ಆಫ್ ಐಸ್ ಕ್ರೀಮ್ನ ಟ್ರೈ ಮಾಡಿದ್ವಿ. ಎರಡೂ ತುಂಬಾ ಚೆನ್ನಾಗಿತ್ತು. ಹಾಗೆ ಫ್ರೆಶ್ ಆಗಿ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಆನೆಸ್ಟ್ಲಿ ಹೇಳಬೇಕಂದ್ರೆ ಬ್ಯಾಂಗ್ಳೂರ್ ಟು ಅನಂತಪುರ ಸ್ಟ್ರೆಚ್ ತುಂಬಾ ಸ್ಮೂತ್. NH44 ರೋಡ್ ಸೂಪರ್ ಆಗಿದೆ, ಜರ್ನಿ ಬೋರೇ ಆಗಲ್ಲ. ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನಂದರೆ ರೋಡದ 2 ಸೈಡ್ ನೋಡಿದ್ರೆ ಯೂಜ್ ರಾಕ್ಸ್ ಇದೆ. ನೇಚರ್ ಲವರ್ಸ್ಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಕಾರಲ್ಲಿ ಜರ್ನಿ ತುಂಬಾ ಕಷ್ಟ ಅನಿಸುತ್ತೆ, ಬಿಕಾಸ್ ಇಟ್ಸ್ ಅರೌಂಡ್ 300+ ಕಿಲೋಮೀಟರ್ಸ್. ಆದರೆ ಇಲ್ಲಿ ರೋಡಲ್ಲಿ ನಿಮಗೆ ಎವ್ರಿವೇರ್ ನಿಮಗೆ ರೆಸ್ಟೋರೆಂಟ್ಸ್ ಆಗಲಿ, ಪೆಟ್ರೋಲ್ ಬಂಕ್ಸ್ ಆದರೂ ಸಿಗ್ತಾ ಇರುತ್ತೆ. ರೆಸ್ಟ್ ರೂಮ್ಗೆ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಇವಾಗ ಕಾಣ್ತಾ ಇರೋದು ಏನಂತ ಗೊತ್ತಾ ನಿಮಗೆ? ಐಡಿಯಾ ಇದೆ ಇಲ್ವಲ್ಲ? ಇದು ಬಂದುಬಿಟ್ಟು ವಿಂಡ್ ಮಿಲ್ದು ವಿಂಗ್ಸ್. ದೂರದಿಂದ ಎಷ್ಟು ಚಿಕ್ಕದಾಗಿ ಕಾಣಿಸುತ್ತೆ, ಬಟ್ ಇಟ್ ಈಸ್ ತುಂಬಾ ದೊಡ್ಡದಾಗಿದೆ. ಹತ್ರದಿಂದ ನೋಡಿದಾಗ ನಂಗೆ ಇವಾಗಲೇ ರಿಯಲೈಸ್ ಆಗಿತ್ತು. ಇದು ಕಿಯಾದ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಔಟ್ಸ್ಕರ್ಟ್ಸಲ್ಲಿದೆ, ಬಟ್ ತುಂಬಾ ದೊಡ್ಡದಾಗಿದೆ. ತುಂಬ ಹ್ಯೂಜ್ ಸ್ಪೇಸಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಇವಾಗ ನಿಮಗೆ ಸ್ವಲ್ಪ ಟೋಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಜರ್ನಿಯಲ್ಲಿ ಮಲ್ಟಿಪಲ್ ಟೋಲ್ ಪ್ಲಾಜಾ ಸಿಗುತ್ತೆ ನಿಮಗೆ. ಕಾರ್ಗೆ ಟೋಟಲ್ ಆಗಿ ರಫಾಗಿ ಹೇಳಬೇಕು ಅಂದರೆ 500 to 700 ರೇಂಜಲ್ಲಿ ಆಗುತ್ತೆ ಓವರ್ ಆಲ್ ಟೋಟಲ್ ಆಗಿ. ರೂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಫಾಸ್ಟ್ ಆಗಿದ್ದರೆ ತುಂಬಾ ಸ್ಮೂತಾಗಿ ಹ್ಯಾಂಡಲ್ ಮಾಡ್ಕೋಬಹುದು. ಸೊ ನೀವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೀರಾ ಅಂದ್ರೂ ತುಂಬಾ ಆಪ್ಷನ್ಸ್ ಇದೆ. ಐರಾವತ, ರಾಜಹಂಸ, ಸ್ಲೀಪರ್ ಕೋಚ್, ಪ್ರೈವೇಟ್ AC ಸ್ಲೀಪರ್ ಬಸ್ಸಸ್, ಸೀಟರ್ ಬಸ್, ಲಕ್ಸುರಿ ಮಲ್ಟಿ ಆಕ್ಸೆಲ್ ಬಸ್. ಬಜೆಟ್ ಆಲ್ಮೋಸ್ಟ್ 500 ಇಂದ ಸ್ಟಾರ್ಟ್ ಆಗುತ್ತೆ. ಲಕ್ಸುರಿ ಸ್ಲೀಪರ್ ಆದರೆ 900 ಇಂದ 1800 ರೇಂಜ್ ಗಂಟ ಇರುತ್ತೆ, ಡಿಪೆಂಡಿಂಗ್ ಆನ್ ದ ಆಪರೇಟರ್ ಮತ್ತು ಸೀಸನ್ ವೈಸು. ಲವರ್ಸ್ಗೂ ಕೂಡ ಆಪ್ಷನ್ ಇದೆ. ವಂದೇ ಭಾರತ್ ಟ್ರೈನಲ್ಲಿ ನೀವು ಹೋಗ್ಬೋದು. ಸೊ ನಿಮಗೆ ಕಂಪ್ಲೀಟ್ ಬಸ್ ಮತ್ತು ಟ್ರೈನ್ದು ಎಕ್ಸ್ಪೆನ್ಸಸ್ಸು ಬ್ರೇಕ್ ಡೌನ್ ಆಗಿಬೇಕು, ಎಷ್ಟಾಗುತ್ತೆ ಎಸ್ಟಿಮೇಷನ್ ಎಲ್ಲ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಹೇಗೆ ಬುಕ್ ಮಾಡೋದೆಲ್ಲ ಹೇಳ್ಕೊಡ್ತೀನಿ. ಈವ್ನಿಂಗ್ ಎಟ್ ದಿಸ್ ಟೈಮ್ ಅರೌಂಡ್ 5:30ಗೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಇನ್ಸಿಡೆಂಟ್ ಆಯಿತು.
ಒಂದು ಪ್ಲೇಸಲ್ಲಿ ನಾವು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಹತ್ರ ಲೆಫ್ಟ್ ತೊಗೋಬೇಕಾಗಿತ್ತು. ಸೊ ನಾವು ಹೈವೇಲ್ಲೇ ಹೋಗ್ಬಿಡೋಣ, ಒಳಗಡೆ ಹೋಗೋದು ಬೇಡ ಅಂತ ಹೈವೇ ರೂಟ್ ತೊಗೊಂಡ್ವಿ. ಸೊ ಹೈವೇ ಆಗಿ ನೆಕ್ಸ್ಟು ಗೂಗಲ್ ವಿಲೇಜ್ ರೋಡ್ ಕಡೆಗೆ ಕರ್ಕೊಂಡು ಹೋಗ್ಬಿಡ್ತು ಫ್ರೆಂಡ್ಸ್. ರೋಡ್ ತುಂಬ ನ್ಯಾರೋ ಆಗಿದೆ. ಒಂದು ಸೈಡ್ ಫುಲ್ಲು ಫೀಲ್ಡ್ಸ್ ಇದೆ, ಬುಲ್ಲೋ ಕಾರ್ಟ್ಸ್ ಇದೆ, ಆಟೋ, ಶೇರಿಂಗ್ ಆಟೋಸ್, ಗೋಟು, ಶಿಪ್ಪು, ಫುಲ್ಲು ಕಂಪ್ಲೀಟ್ಲಿ ವಿಲೇಜ್ ಲೈಫ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಬಟ್ ನಾನು ಆ ರಿಯಾಲಿಟಿ ಆಫ್ ವಿಲೇಜ್ ಅನ್ನೋದು ಇಲ್ಲೇ ನೋಡಿದ್ದು ಆಫ್ಟರ್ ಸೋ ಲಾಂಗ್ ಟೈಮ್. ಬಟ್ ನಾನು ಈ ಥರ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಆ ಚಿಕ್ಕ ರೋಡಲ್ಲಿ ಇಲ್ಲಿ ಶೇರಿಂಗ್ ಆಟೋ ಹೋಗ್ತಾ ಇದೆ, ಎತ್ತಿನ ಗಾಡಿ ಹೋಗ್ತಾ ಇದೆ, ಆ ಕಡೆಯಿಂದ ಎತ್ತಿನ ಗಾಡಿ ಬರ್ತಾ ಇದೆ, ಶೇರಿಂಗ್ ಆಟೋ ಬರ್ತಾ ಇದೆ, ಮಧ್ಯದಲ್ಲಿ ಹಸುಗಳು, ಕುರಿಗಳು ಎಲ್ಲ ಬರ್ತಾ ಇದೆ. ಹೋಗೋಕೆ ತುಂಬಾ ಕಷ್ಟ ಆಗೋಯಿತು. ಅಲ್ಲೇ ನಮ್ಮದು ಟೈಮ್ ತುಂಬಾ ವೇಸ್ಟ್ ಆಯ್ತಾನೆ ಹೇಳ್ಬೋದು. ಬಟ್ ನಾವು ವಿಲೇಜ್ ಕಂಡೀಷನ್ ನೋಡಿದಾಗ ತುಂಬಾ ಬೇಜಾರಾಯಿತು. ವಾಟರ್ ಕನೆಕ್ಟಿವಿಟಿ, ಶಾಪ್ಸ್ ಇಲ್ಲ, ತುಂಬ ದೂರ ಹೋಗಬೇಕು, ತುಂಬಾ ಕಷ್ಟಪಡ್ತಾ ಇದ್ದಾರೆ. ಈ ಜರ್ನಿಯಲ್ಲಿ ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ಈ ಥರ ವಿಲೇಜ್ ರೋಡಲ್ಲಿ ಹೋಗ್ತಾ ಇರುವ ಮಕ್ಕಳು ಸಡನ್ನಾಗಿ ರೋಪ್ ಇಟ್ಕೊಂಡು ಆ ಕಡೆ ಈ ಕಡೆ ನಿಂತಿರ್ತಾರೆ. ಗಾಡಿ ಬಂದಾಗ ಸಡನ್ ರೋಪ್ ಎತ್ತಿ ಮಧ್ಯಕ್ಕೆ ಬಂದ್ಬಿಡ್ತಾರೆ. ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಹೈವೇಯಲ್ಲಿ ವೆಹಿಕಲ್ ಸ್ಪೀಡಾಗಿ ಬರ್ತಾ ಇರುತ್ತೆ. ಡ್ರೈವರ್ಗೆ ಸಡನ್ ಆಗಿ ರೋಪ್ ಅಥವಾ ಮಕ್ಕಳು ರೋಡ್ ಮೇಲೆ ಬಂದಾಗ ರಿಯಾಕ್ಟ್ ಮಾಡೋಕ್ಕೆ ತುಂಬ ಕಮ್ಮಿ ಟೈಮ್ ಸಿಗುತ್ತೆ. ಇದರಿಂದ ಸಡನ್ನಾಗಿ ಆಕ್ಸಿಡೆಂಟ್ ಆಗೋ ಚಾನ್ಸಸ್ಸು ಇರುತ್ತೆ. ಪೇರೆಂಟ್ಸು, ಎಲ್ಡರ್ಲಿ ಪರ್ಸನ್ಸು ಮಕ್ಕಳನ್ನ ಮೇನಾಗಿ ಹೈವೇ ಮೇಲೆ ಕಲೆಕ್ಷನ್ಗೆ ಬಿಡುವಾಗ ಸೇಫ್ ಪ್ಲೇಸಲ್ಲಿ ಕಲೆಕ್ಷನ್ ಮಾಡೋಕ್ಕೆ ಎಂಕರೇಜ್ ಮಾಡಬೇಕು. ಮಕ್ಕಳ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಡ್ರೈವರ್ಸ್ಗೆ ಕೂಡ ಒಂದು ರಿಕ್ವೆಸ್ಟ್, ವಿಲೇಜ್ ಸ್ಕೂಲ್ಸ್ ಅಥವಾ ಫೆಸ್ಟಿವಲ್ಸ್ ಏರಿಯಾ ಬಂದಾಗ ಸ್ಪೀಡ್ ಕಮ್ಮಿ ಮಾಡಿ ಅಲರ್ಟಾಗಿ ಡ್ರೈವ್ ಮಾಡಿ. ಒಂದು ಸ್ವಲ್ಪ ಪೇಷನ್ಸ್ ಮತ್ತು ಕೇರ್ಫುಲ್ಲಿಂದ ಒಂದು ದೊಡ್ಡ ಅಪಾಯವನ್ನೇ ತಡೆಗಟ್ಟಬಹುದು. ಸೇಫ್ ಜರ್ನಿ, ಸೇಫ್ ಸೆಲೆಬ್ರೇಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಫೈನಲಿ ಮಂತ್ರಾಲಯ ರೀಚ್ ಆಗಿದ್ದೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಟೆಂಪಲ್ ದರ್ಶನ, ರೂಮ್ ಟೂರ್, ತುಂಗಭದ್ರಾ ರಿವರ್, ಬಿಚ್ಚಾಲೆ ವಿಲೇಜ್, ಪಂಚಮುಖಿ ಮತ್ತು ರಾಘವೇಂದ್ರ ಗುರುಗಳ ಹಿಸ್ಟ್ರಿ ಎಲ್ಲನೂ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪರ್ಲ್ಸ್ ಹ್ಯಾಪಿ ಅಪ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ರಾಘವೇಂದ್ರ ಅವ್ರದ್ದು ಪವಾಡ ತಿಳ್ಕೊಬೇಕು, ಇಲ್ಲ ಅವ್ರದ್ದು ಲೈಫ್ ಹಿಸ್ಟ್ರಿ ಹೇಗಿತ್ತು, ಏನೇನಾಗಿತ್ತು ತಿಳ್ಕೊಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಡೀಟೇಲ್ಡ್ ವಿಡಿಯೋ ಆಗಿ ಮಾಡಿ ನಾನು ಹಾಕ್ತೀನಿ ನಿಮಗೆ ಪ್ರತಿ ಡೀಟೇಲ್ ಜೊತೆ.